ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೋಡುವಂಥದ್ದು ಫುಲ್ಲು ಬಾತ್ರೂಮ್ ರಿನೋವೇಷನ್ ವರ್ಕು. ಕಸ್ಟಮರಿಗೆ ಫುಲ್ ರಿನೋವೇಷನ್ ಮಾಡಿಕೊಡ್ಬೇಕಂದ್ರು. ಇದು ಬಾತ್ರೂಮ್ ಬಂದುಬಿಟ್ಟು ತುಂಬ ಓಲ್ಡು, 25 ಇಯರ್ಸ್ ಓಲ್ಡ್ದು. ಕಸ್ಟಮರ್ಗೆ ಇವಾಗ ಲೇಟೆಸ್ಟ್ ಯಾವ ಥರ ಇದೆ ಆ ಥರ ಮಾಡಿಕೊಡ್ಬೇಕಂದ್ರು. ಅದರಿಂದ ನಾವು ವಾಲ್ ಫ್ಲೋರಿಂಗ್ ಎಲ್ಲ ಹಳೆ ಟೈಲೆಲ್ಲ ತೆಗೆದುಬಿಟ್ಟು ಒಳಗಡೆ ಇರೋ GA ಪೈಪೆಲ್ಲ ತೆಗೆದು ಹೊಸ CPVC ಪೈಪ್ ಹಾಕಿ ಮಾಡ್ಕೊಳ್ತಾ ಇದ್ದೀವಿ. ನೀವು ವಿಡಿಯೋ ಲಾಸ್ಟ್ ತನಕ ನೋಡಿರಿ, ಯಾವ ಥರ ಇರೋದು ಯಾವ ಥರ ಮಾಡಿಕೊಡ್ತೀವಿ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ಏನಾರ ರಿಕ್ವೈರ್ಮೆಂಟ್ ಇದ್ರೆ ಕಾಲ್ ಮಾಡ್ಬೋದು. ನಾವಿರೋ ಏರಿಯಾ CVR ನಗರ್ ನಿಯರ್ ಓಲ್ಡ್ ಏರ್ಪೋರ್ಟ್ HL. ನಾವು ಇಲ್ಲಿಂದ ಒಂದು 10 to 15 ಕಿಲೋಮೀಟರ್ ಸರ್ವಿಸ್ ಕೊಡ್ತಾ ಇದ್ದೀವಿ. ನಾವು ಇಂಡಿಯನಿಂದ ವೆಸ್ಟರ್ನ್ ಮಾಡೋದು, ವೆಸ್ಟರ್ನಿಂದ ಇಂಡಿಯನ್ ಮಾಡಿಕೊಡೋದು, ಫುಲ್ ಬಾತ್ರೂಮ್ ರಿನೋವೇಷನ್, ಕಿಚನ್ ರಿನೋವೇಷನ್. ನಿಮ್ಮ ಫ್ಲೋರಿಂಗ್ ಏನಾದ್ರು ಲೀಕೇಜ್ ಇದ್ದರೆ ಎಪಾಕ್ಸಿ ವರ್ಕ್ ಮಾಡಿಕೊಡ್ತಾ ಇದ್ದೀವಿ. ನೀವು ನೋಡ್ಬೋದು ಎಷ್ಟು ರೆಸ್ಟಾಗಿ ಅನ್ಕಂಡೀಷನ್ ಇದೆ. ಕಸ್ಟಮರ್ ಸ್ವಲ್ಪ ದಿವಸ ಬಿಟ್ಟಿದ್ರೆ ಫುಲ್ ಲೀಕೇಜ್ ಆಗ್ತಾ ಇತ್ತು. ಕಸ್ಟಮರ್ಗೆ ಮೇನ್ ಏನಂದರೆ ಫುಲ್ ರೆಸ್ಟ್ ಆಗಿ ಈ ಥರ ಆಗಿರೋದ್ರಿಂದ ಅವ್ರಿಗೆ ಲೋ ಪ್ರೆಷರ್ ಇತ್ತು. ಇದು ಅಪಾರ್ಟ್ಮೆಂಟು, ಗ್ರೌಂಡ್ ಫ್ಲೋರೇ ಅವ್ರದ್ದು 4 ಫ್ಲೋರ್ ಹೈಟ್ ಇದ್ದು ಅವ್ರಿಗೆ ಪ್ರೆಷರ್ ತುಂಬ ಕಮ್ಮಿ ಇತ್ತು. ಇವಾಗೆಲ್ಲ ಹೊಸ ಪೈಪ್ ಹಾಕಿರೋದ್ರಿಂದ ಅವ್ರಿಗೆ ಪ್ರೆಷರ್ ಪ್ರಾಬ್ಲಮ್ ಇರಲ್ಲ. ಕಸ್ಟಮರ್ಗೆ ಲೇಟೆಸ್ಟು ಡೈವರ್ಟರ್ ಸಿಸ್ಟಮ್ ಮತ್ತು ಕನ್ಸಿಲ್ಡ್ ಪ್ಲಸ್ ಟ್ಯಾಂಕು ವಾಲ್ ಮೌಂಟ್ ಟೈಪ್ ಕಮೋಡ್ ಫಿಟ್ ಮಾಡಬೇಕಾಗತ್ತೆ. ವಾಶ್ ಬೇಸಿನ್ ಬಂದ್ಬಿಟ್ಟು ಟೇಬಲ್ ಮೌಂಟ್ ಟೈಪು. ಇದೆಲ್ಲ ಬಂದ್ಬಿಟ್ಟು ಮೆಟೀರಿಯಲ್ಸ್ ಎಲ್ಲ ಬಂದ್ಬಿಟ್ಟು ಕಸ್ಟಮರೇ ಅರೇಂಜ್ ಮಾಡಿ ಕೊಟ್ಟಿದ್ರು. ನಾವು ಬೇರೆ ಲೇಬರ್ ಕಾಂಟ್ರಾಕ್ಟರ್ ತೊಗೊಂಡು ಮಾಡ್ತಾ ಇದ್ದೀವಿ. ನಾವು ಬಂದ್ಬಿಟ್ಟು ಮೆಟೀರಿಯಲ್ ವಿತೌಟ್ ಮೆಟೀರಿಯಲ್ ಎರಡೂ ಮಾಡ್ತೀವಿ. ನಮ್ಮ ಏರಿಯಾ ಸರೌಂಡಿಂಗ್ ಇದ್ದರೆ, ಸ್ವಲ್ಪ ಲಾಂಗ್ ಇದ್ದರೆ ಕಂಪಲ್ಸರಿ ಕಸ್ಟಮರೇ ಅರೇಂಜ್ ಮಾಡಿ ಕೊಡಬೇಕಾಗತ್ತೆ. ಮೇನ್ ಏನಿದ್ರೆ ನಾವು ಏನೇ ಕೆಲಸ ಮಾಡಿದ್ರೂ ಅದಕ್ಕೆ 100% ನಾವು ಗ್ಯಾರಂಟಿ ಕೊಡ್ತೀವಿ ನಮ್ಮ ಕೆಲಸಕ್ಕೆ. ನಮ್ಮ ಚಾನಲ್ನಲ್ಲಿ ಪ್ರತಿಯೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ವಿ. ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಆ ಪ್ರಕಾರ ವೀಡಿಯೋ ನೋಡಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ ಯಾವ ಥರ ಇರೋದು, ಯಾವ ಥರ ಮಾಡಿ ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಇದು ನಾವು ಪ್ಲಂಬಿಂಗ್ ಕೆಲಸ, ಎಲೆಕ್ಟ್ರಿಕ್ಕು ಮತ್ತು ಟೈಲ್ ವರ್ಕ್ ಎಲ್ಲ ನಾವೇ ಮಾಡೋದು. ಬೇರೆ ಯಾರನ್ನೂ ಡಿಪೆಂಡ್ ಮಾಡಿ ನಾವು ಕೆಲಸ ಮಾಡಲ್ಲ. ಅದರಿಂದ ನಾವು ಇಂಡಿಯನಿಂದ ವೆಸ್ಟರ್ನ್ ಮಾಡೋಕ್ಕೆ 1 ಡೇ ಟೈಮ್ ತೊಗೊತೀವಿ. ಫುಲ್ ಫ್ಲೋರಿಂಗ್ ಚೇಂಜ್ ಮಾಡಬೇಕಂದ್ರೆ 2 ಡೇಸ್ ಬೇಕಾಗುತ್ತೆ. ಈ ಥರ ಬಾತ್ರೂಮ್ ಫುಲ್ ರಿನೋವೇಷನ್ ಬೇಕಂದರೆ 4 to 5 ಡೇಸ್ ಬೇಕಾಗುತ್ತೆ. ನೋಡ್ಬೋದು ಕನ್ಸಿಲ್ಡ್ ಪ್ಲಸ್ ಟ್ಯಾಂಕಿಗೆ ಅದು ಫಿಟ್ಟಿಂಗ್ ಮಾಡಿ ಮತ್ತು ಗೋಡೆಯನ್ನು ಕಟ್ಟಿ ಇದು ಮಾಡಿಬಿಟ್ಟಿದ್ದೀವಿ. ಎಲ್ಲ ಇಲ್ಲಿ ಮೇಯ್ನ್ ಇದು ವಾಲ್ವು ಬಾತ್ರೂಮಿಗೆ ಕಂಟ್ರೋಲಿಗೆ ಕನ್ಸಿಲ್ ಸ್ಟಾಪ್ ಹಾಕಿದ್ವಿ. ಮೇಲೆ 2 ಗೀಜರ್ ಪಾಯಿಂಟು ಮತ್ತು ಶವರು ಎಲ್ಲ ಪೈಪ್ ಹಾಕಿ ಪ್ಲಾಸ್ಟರ್ ಮಾಡ್ಕೊಂಡಿದ್ದೀವಿ. ಇದು ಡೈವರ್ಟರ್ ಸಿಸ್ಟಮ್, ಕೆಳಗಡೆ ಸ್ಪೌಟದು. ಇಲ್ಲಿ ಬಂದ್ಬಿಟ್ಟು ವಾಶ್ ಬೇಸಿನ್ ಹಾಟ್ ಆ್ಯಂಡ್ ಕೋಲ್ಡ್ ಪಾಯಿಂಟ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಟೈಲ್ ಹಾಕ್ಕೊಳ್ಬೇಕಾಗತ್ತೆ. ಲಾಸ್ಟ್ ಫೈನಲ್ ನೋಡಿ, ಟೈಲ್ ಸೈಜ್ ಬಂದ್ಬಿಟ್ಟು 4x2 ವಾಲ್ಗೆ, ಫ್ಲೋರಿಂಗ್ ಬಂದ್ಬಿಟ್ಟು 2x2. ಇದು ವಾಲ್ಗೆಲ್ಲ ಬಂದ್ಬಿಟ್ಟು ರಾಫ್ದು ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ದೀವಿ, T02. ವಾಲ್ಗೆ ಕಂಪಲ್ಸರಿ ಇದು ಹಾಕಿದ್ರೆ ಚೆನ್ನಾಗಿರುತ್ತೆ. ಫ್ಲೋರಿಂಗ್ ಬಂದ್ಬಿಟ್ಟು T01 ಹಾಕ್ಕೊಳ್ಬೋದು. ಈ ಥರ ಮಿಷಿನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದು ತುಂಬ ಜನಗಳು ನಮ್ಮ ಇನ್ಸ್ಟಾಗ್ರಾಮಿಂದ ಕಾಲ್ ಮಾಡ್ತೀರಾ, ಎತ್ತಿದ್ದು ರೇಟ್ ಕೇಳ್ತಾ ಇರ್ತೀರ. ಯಾಕಂದರೆ ನಾವು ತುಂಬ ವೀಡಿಯೋ ಅಪ್ಲೋಡ್ ಮಾಡಿದ್ವಿ. ನೀವು ಯಾವ ವೀಡಿಯೋ ನೋಡಿದ್ದೀರ, ಯಾವುದಕ್ಕೆ ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ನಮ್ಗೆ ಐಡಿಯಾ ಇರಲ್ಲ. ಎತ್ತಿದ್ದು ರೇಟ್ ಕೇಳಿದ್ರೆ ನಮ್ಗೆ ಐಡಿಯಾ ಇರಲ್ಲ. ನಿಮಗೆ ಏನು ರಿಕ್ವೈರ್ಮೆಂಟ್ ಇದೆ, ಏನು ಯಾವ ಥರ ಇರೋದು ಬಾತ್ರೂಮ್ ಯಾವ ಥರ ಮಾಡಿ ಕೊಡಬೇಕಾಗತ್ತೆ. ಇವಾಗ ಇಂಡಿಯನ್ದ ವೆಸ್ಟರ್ನ್ ಮಾಡೋದಕ್ಕೆ 3 ಟೈಪ್ ಮಾಡ್ಬೋದು. ಒಂದು ಇವಾಗ ಕಂಪಲ್ಸರಿ ಇಂಡಿಯನಿಗೆ ಬಂದ್ಬಿಟ್ಟು ಸ್ಟೆಪ್ಪು ಮಾಡಿರ್ತಾರೆ. ಕೆಲವರಿಗೆ ಸ್ಟೆಪ್ ಇರೋ ಥರನೂ ಓಕೆ ಅಂತಾರೆ, ಅದಕ್ಕೊಂದು ರೇಟ್ ಆಗುತ್ತೆ. ಸ್ಟೆಪ್ ತೆಗೆದು ಈವನ ಮಾಡ್ಬೇಕಂದ್ರೆ ಅದು ಒಂದು ರೇಟ್ ಆಗುತ್ತೆ. ಕೆಲವರಿಗೆ ಫುಲ್ ಫ್ಲೋರಿಂಗ್ ಚೇಂಜ್ ಮಾಡಬೇಕಾಗುತ್ತೆ, ಅದೊಂದು ರೇಟ್ ಇರುತ್ತೆ. ನಿಮ್ಗೆ ಯಾವ ಥರ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮದು ಅಮೌಂಟು, ಲೇಬರ್ ಚಾರ್ಜಸ್ಸು. ಅದರಿಂದ ನೀವು ಒಂದು ಬಾತ್ರೂಮ್ ಫೋಟೋ ಹಿಡಿದು ವಾಟ್ಸಪ್ ಮಾಡಿಬಿಟ್ಟು ನಮಗೆ ಈ ಥರ ಇರೋದು ಈ ಥರ ಬೇಕಂದರೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಎಷ್ಟು ಅಮೌಂಟ್ ಆಗುತ್ತೆ ನಾವು ತಿಳಿಸ್ಕೊಡ್ತೀವಿ. ನಿಮ್ಗೆ ಓಕೆ ಆದಮೇಲೆ ನಾವು ಒಂದು ಡೇಟ್ ಕೊಡ್ತೀವಿ, ಆ ಡೇಟ್ ಪ್ರಕಾರ ಬಂದು ಮಾಡಿಕೊಡ್ತೀವಿ. ನೀವು ನೋಡ್ಬೋದು ಫುಲ್ ವಾಲ್ ಟೈಲ್ಸ್ ಹಾಕಿ ಫಿನಿಶ್ ಮಾಡಿ ಆಗಿದೆ. ಸೀಲಿಂಗ್ ತನಕ ಹಾಕಿದ್ದೀವಿ ಫುಲ್ ಹೈಟು. ಇವಾಗ ಬಂದ್ಬಿಟ್ಟು ಫ್ಲೋರಿಂಗ್ ಹಾಕ್ಕೊಳ್ಬೇಕಾಗತ್ತೆ. ವಾಲ್ ಟೈಲ್ಸ್ ಬಂದ್ಬಿಟ್ಟು ಪೇಪರ್ ಜಾಯಿಂಟೇ ಹಾಕಿದ್ದೀವಿ. ಕಸ್ಟಮರ್ ಕೆಲವರಿಗೆ ಪೇಪರ್ ಜಾಯಿಂಟ್ ಬೇಕಾಗುತ್ತೆ, ಕೆಲವರಿಗೆ ಪೇಸರ್ ಬಿಟ್ಟು ಹಾಕಬೇಕಾಗತ್ತೆ. ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತೀವಿ. ಆದರೂ ಬಾತ್ರೂಮ್ನಲ್ಲಿ ಬಂದ್ಬಿಟ್ಟು ಕಂಪಲ್ಸರಿ ಫ್ಲೋರಿಂಗ್ ಬಂದ್ಬಿಟ್ಟು ಪೇಸರ್ ಇಟ್ಟು ಹಾಕಬೇಕಾಗತ್ತೆ. ಪೇಸರ್ ಇಟ್ಟು ಎಪಾಕ್ಸಿ ಮಾಡಿ ಕೊಡ್ತೀವಿ. 2 mm 3 mm ಪೇಸರ್ ಬಿಟ್ಟು ಹಾಕಬೇಕಾಗತ್ತೆ ಕಂಪಲ್ಸರಿ ಫ್ಲೋರಿಂಗ್ಗೆ. ಇದು ಕಸ್ಟಮರ್ ಬಂದ್ಬಿಟ್ಟು ಈ ಜಾಲಿದು ಈ ಟೈಪ್ ತಂದಿದ್ದಾರೆ. ಕಸ್ಟಮರ್ ಈ ಥರ ಜಾಲಿ ಟೈಪ್ ತಂದಿದ್ದಾರೆ. ಬಟ್ ಏನು ಇದನ್ನಲ್ಲಿ ಮೇಯ್ನ್ ಪ್ರಾಬ್ಲಮ್ ಅಂದರೆ ಅದನ್ನಲ್ಲಿ ಓಲ್ಡ್ ತುಂಬ ಚಿಕ್ಕದು ಬರುತ್ತೆ. ಸಪೋಸ್ ಇದನ್ನಲ್ಲಿ ಏನಾದ್ರು ಬ್ಲಾಕ್ ಆದರೆ ನಾಳೆ ಕ್ಲೀನ್ ಮಾಡೋಕ್ಕೆ ಕೂಡ ಆಗೋಲ್ಲ. ಇದೊಂದು ಮೇಯ್ನ್ ಇದನ್ನಲ್ಲಿ ಪ್ರಾಬ್ಲಮ್ ಇರೋದು, ಮೇಯ್ನ್ ಪ್ರಾಬ್ಲಮ್. ಅದನ್ನಲ್ಲಿ ಬಂದ್ಬಿಟ್ಟು ಬೇರೆ 2 ಇಂಚ್ ಓಲ್ಡ್ ಮಾತ್ರ ಕೊಡ್ತಾರೆ. ನಾವು ಕೈ ಬಿಟ್ಟು ಕ್ಲೀನ್ ಮಾಡೋಕ್ಕೆ ಆಗೋದೇ ಇಲ್ಲ ಅದು. ನೋಡಿ ಫ್ಲೋರಿಂಗ್ ಫುಲ್ ಎಲ್ಲ ಫಿನಿಶಿಂಗ್ ಆಗಿದೆ, ಎಲ್ಲ ಪೇಸರ್ ಬಿಟ್ಟು ಹಾಕಿದ್ದೀವಿ. ಈ ಥರ ಇದೆ ಫೈನಲ್ಲು. ಅದಕ್ಕೆ ಬಂದ್ಬಿಟ್ಟು ಆ ಜಾಲಿಗೆ ಟೈಲ್ ಕಲರು ಕಟ್ ಮಾಡಿ ಇವಾಗ ಹಾಕಬೇಕಾಗತ್ತೆ. ನೆಕ್ಸ್ಟ್ ಅದು ಎಪಾಕ್ಸಿ ಮಾಡುವಾಗ ಎಪಾಕ್ಸಿನಲ್ಲಿ ಅದು ಟೈಲ್ ಕಲರ್ ಕಟ್ ಮಾಡಿ ಹಾಕಬೇಕಾಗತ್ತೆ. ಅದಕ್ಕೆ ಲಾಸ್ಟ್ನಲ್ಲಿ ನೋಡಿ ಫೈನಲ್ ಯಾವ ಥರ ಇದೆ ಅಂದ್ಬಿಟ್ಟು ನೋಡಿ, ಇದು ಕಟ್ ಮಾಡಿ ಇಟ್ಟಿದ್ವಿ. ಇದು ಬಂದ್ಬಿಟ್ಟು ಅಲ್ಲಿ ಫಿಟ್ ಮಾಡಬೇಕಾಗತ್ತೆ.
ಪ್ಯೂರ್ SS ಬರುತ್ತೆ ಇದು. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗೆಲ್ಲ ಫೈನಲ್ ಫಿಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀವಿ. ಕನ್ಸಿಲ್ಡ್ ಪ್ಲಸ್ ಟ್ಯಾಂಕದು ಮತ್ತು ಡೈವರ್ಟ್ರು, ಆ್ಯಂಗ್ಲ್ ಕಾಕು ಇದೆಲ್ಲ ಹಾಕ್ಕೊಳ್ತಾ ಇದ್ದೀವಿ. ಕಸ್ಟಮರ್ ಎಲ್ಲ ಫುಲ್ ಜಾಗವರೇ ತಂದಿದ್ದಾರೆ ಫಿಟ್ಟಿಂಗ್ಸು. ವಾಶ್ ಬೇಸಿನ್ ಮತ್ತು ಕಮೋಡು, ಡೈವರ್ಟ್ರು ಮತ್ತು ಟ್ಯಾಪ್ಸ್ ಎಲ್ಲ. ಕಸ್ಟಮರ್ಗೆ ಕಮೋಡ್ ಹೈಟು ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತೀವಿ. ಸ್ಟ್ಯಾಂಡರ್ಡ್ ಹೈಟ್ ಅಂದರೆ ನಿಮಗೆ 16 ಇಂಚ್ ಬರುತ್ತೆ ಫ್ಲೋರಿಂಗಿಂದ ಟಾಪ್ ಹೈಟು. ಕೆಲವೊಬ್ರು ಹೈಟ್ ಇದ್ದರೆ ಅವ್ರಿಗೆ ಏನೋ 1 ಇಂಚು, ಒಂದು ಅರ್ಧ ಇಂಚು ಹೆಚ್ಚು ಕಮ್ಮಿ ಹೈಟ್ ಬೇಕಾದ್ರೆ ಆ ಥರ ಮಾಡಿಕೊಡ್ತೀವಿ. ಅವ್ರು ಫಸ್ಟೇ ಬಿಫೋರಾಗಿ ಹೇಳ್ಬಿಟ್ರೆ ನಾವು ಅದ್ರ ಥರ ಪ್ಲಾನ್ ಮಾಡ್ಕೊತೀವಿ. ತುಂಬ ಜನಗಳಿಗೆ ಒಂದು ಡೌಟ್ ಇದೆ, ಈ ಥರ ಕನ್ಸಿಲ್ಡ್ ಪ್ಲಸ್ ಟ್ಯಾಂಕ್ ಮಾಡುವಾಗ ಮೇಂಟೆನೆನ್ಸ್ ಜಾಸ್ತಿ ಇರುತ್ತಾ ಅಂದ್ಬಿಟ್ಟು. ಮೇಂಟೆನೆನ್ಸ್ ಅಂದರೆ ಈ ಕಾವೇರಿ ವಾಟ್ರು, ಈ ಥರ ಸಾಲ್ಟ್ ವಾಟ್ರು ಸ್ವಲ್ಪ ಕಮ್ಮಿ ಇದ್ದರೆ ಏನು ತೊಂದರೆ ಇಲ್ಲ, ಏನು ನಿಮ್ಗೆ ಪ್ರಾಬ್ಲಮ್ ಬರೋಲ್ಲ. ನಿಮಗೆ ಬೋರ್ ವಾಟ್ರು ತುಂಬ ಹಾರ್ಡ್ನೆಸ್ ಇದೆ ಅಂದರೆ ಸ್ವಲ್ಪ ಮೇಂಟೆನೆನ್ಸ್ ಇರುತ್ತೆ. ಕೆಲವೊಬ್ಬರಿಗೆ ಇನ್ನೊಂದು ಡೌಟ್ ಇದೆ, ಅದು ರೆಡಿ ಮಾಡಬೇಕಂದ್ರೆ ಅದು ತೆಗ್ದು ಮಾಡಬೇಕಾ ಅನ್ನೋದು ಅನುಮಾನ ಇರುತ್ತೆ. ಏನಿಲ್ಲ, ಸಿಂಪಲ್ ಅದು ಪ್ಲೇಟ್ ಮಾತ್ರ ತೆಗ್ದು ರೆಡಿ ಮಾಡ್ಬೋದು. ಅದ್ರದ್ದು ಏನೋ ಪೇರ್ ಪಾರ್ಟ್ಸ್ ಹೋದ್ರೂ ಸಿಗುತ್ತೆ, ಏನು ತೊಂದರೆ ಇಲ್ಲ. ಕೆಲವೊಬ್ಬರು ಅದು ಬಿಚ್ಚಕ್ಕೆ ಗೊತ್ತಿಲ್ಲದ್ರೆ ಪ್ಲಂಬರ್ಗಳು ಸ್ವಲ್ಪ ಡ್ಯಾಮೇಜ್ ಮಾಡೋಕ್ಕೂ ಚಾನ್ಸಸ್ ಇರುತ್ತೆ. ಸ್ವಲ್ಪ ಗೊತ್ತಿರೋರು ಅದು ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ಆ ಥರ ಪ್ರಾಬ್ಲಮ್ ಆಗಿರೋದು ಮತ್ತೆ ನಾವು ಹೋಗಿ ಅಟೆಂಡ್ ಮಾಡಿದ್ದೀವಿ. ಲಾಸ್ಟ್ ಟೈಮ್ ಕೇರ್ಪುರದಿಂದ ಹಂಗೆ ಕರೆಸಿದ್ರು. ಈ ಥರ ನಮ್ಮದು ವಾಲ್ ಮೌಂಟ್ ಟೈಪ್ ಇದೆ, ನಾವು 2-3 ಪ್ಲಂಬರ್ನ ಕರೆಸಿ ಇದು ಮಾಡಿದ್ವಿ. ಲೀಕೇಜ್ ನಿಂತಿಲ್ಲ, ತುಂಬ ಲೀಕೇಜ್ ಆಗ್ತಾ ಇದೆ. ಅದರಿಂದ ಇದು ಬಿಚ್ಚಿ ರೆಡಿ ಮಾಡಿ ನಮಗೆ ಫ್ಲೋರ್ ಮೌಂಟ್ ಮಾಡಿ ಕೊಡಿ ಅಂದರು. ಅಲ್ಲಿ ಹೋಗಿ ನಾವು ನೋಡಿ ಅದು ರೆಡಿ ಮಾಡಿ ಕೊಟ್ಟಿದ್ದೀವಿ. ಆ ವಿಡಿಯೋನು ನಿಮಗೆ ನಮ್ಮ ಚಾನಲ್ನಲ್ಲಿ ಹಾಕಿದ್ದೀವಿ, ನೀವು ನೋಡ್ಬೋದು. ನೋಡಿ, ಇದು ಐಕೆಯಿಂದ ಆರ್ಡ್ರ್ ಮಾಡಿದ್ದಾರೆ ಕಸ್ಟಮರು, ಫುಲ್ ಸೆಟ್ಟು. ನಾವು ಅಸೆಂಬ್ಲಿ ಮಾಡಿ ಫಿಟ್ ಮಾಡಿ ಕೊಟ್ಟಿದ್ದೀವಿ. ನೋಡಿ ಫೈನಲ್ ಲುಕ್ ಯಾವ ಥರ ಇದೆ ಅಂದ್ಬಿಟ್ಟು. ಸೀಲಿಂಗ್ನಲ್ಲಿ ಬಂದ್ಬಿಟ್ಟು ಪ್ರೊಫೈಲ್ ಲೈಟ್ ಹಾಕಿದ್ದೀವಿ ಕಾರ್ನರು. ಕಸ್ಟಮರ್ ಕೇಳಿದ್ರು, ಹಾಕಿ ಕೊಟ್ಟಿದ್ದೀವಿ. ನೋಡಿ ಫೈನಲ್ ಲುಕ್ ಈ ಥರ ಬಂದಿದೆ. ಇದು ವಾಲ್ ಬಂದ್ಬಿಟ್ಟು 4 ಇಂಚ್ ವಾಲ್ ಕಟ್ಕೊಂಡಿದ್ದೀವಿ. ಈ ಥರ ಬರುತ್ತೆ. ಕೆಲವರಿಗೆ ಟಾಪ್ನಲ್ಲಿ ಬಂದ್ಬಿಟ್ಟು ಗ್ರೇನೈಟ್ ಬ್ಲಾಕ್ದು ಹಾಕಿದ್ರೆ ಚೆನ್ನಾಗಿರುತ್ತೆ. ಇವರು ಕಸ್ಟಮರ್ ಬಂದ್ಬಿಟ್ಟು ಟೈಲೇ ಹಾಕೋಕೆ ಹೇಳಿದ್ರು, ಟೈಲೇ ಹಾಕಿ ಕೊಟ್ಟಿದ್ದೀವಿ. ನೋಡಿ ಪ್ಲಸ್ ಮಾಡಿ ತೋರಿಸ್ತೀನಿ, ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಸಾರಿ, ಇದೆಲ್ಲ ಪ್ಯಾರಿವೇರ್ ಫಿಟ್ಟಿಂಗ್ಸು. ನಾನು ಜಾಗವರನ್ನು ಫಸ್ಟೇ ಹೇಳ್ಬಿಟ್ಟಿದ್ದೀನಿ. ಕಮೋಡು ಮತ್ತು ಇದು ಪ್ಲಸ್ ಟ್ಯಾಂಕ್ ಬಂದ್ಬಿಟ್ಟು ಪ್ಯಾರಿವೇರ್ದು. ಇದು ಚೆನ್ನಾಗೇ ಇದೆ ಬ್ರ್ಯಾಂಡು, ನೋಡ್ಬೋದು. ಫಸ್ಟು ತುಂಬ ಲೋ ಪ್ರೆಷರ್ ಇತ್ತು, ಇವಾಗ ಚೆನ್ನಾಗಿದೆ ಪ್ರೆಷರು. ಯಾಕಂದರೆ ಹೊಸ ಪೈಪ್ ಹಾಕಿರೋದ್ರಿಂದ ಪ್ರೆಷರ್ ಇನ್ಕ್ರೀಸ್ ಆಗಿದೆ. ಇದು ಡೈವರ್ಟ್ರದು ನೋಡಿ, ವಿತ್ ಹ್ಯಾಂಡ್ ಶವರ್ ಹಾಕಿದ್ವಿ. ಕಸ್ಟಮರ್ಗೆ ಶವರ್ ಬೇಡ ಅಂದರು, ಅದಕ್ಕೆ ಪಾಯಿಂಟ್ ಕೊಟ್ಟಿದ್ದೀವಿ. ಶವರ್ ಇವಾಗ ಫಿಟ್ ಮಾಡ್ಕೊಳ್ಳಿಲ್ಲ ಅವರು, ಯಾಕಂದರೆ ನಾವು ಹ್ಯಾಂಡ್ ಶವರಿಂದ ಅದೇ ಜಾಸ್ತಿ ಯೂಸ್ ಮಾಡೋದು. ಹೆಡ್ ಶವರ್ ಬೇಕಾಗಿಲ್ಲ ಅಂದರು, ಅದಕ್ಕೆ ಅದು ಹಾಕಿಲ್ಲ ಅವರು. ಬೇರೆ ಹ್ಯಾಂಡ್ ಶವರ್ ಮಾತ್ರ ಹಾಕ್ಕೊಂಡಿದ್ದಾರೆ. ನೆಕ್ಸ್ಟು ಟೇಬಲ್ ಮೌಂಟ್ ಟೈಪು ಫುಲ್ ಸಟ್ಟೆ ಸಿಗುತ್ತೆ ಐಕ್ಯಾನಲ್ಲಿ. ಕ್ವಾಲಿಟಿ ನೋಡೋಕೆ ಹೋದರೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇಲ್ಲಾಂದರೆ ಇವಾಗ ಕಾರ್ಪೆಂಟ್ರು ಅವ್ರನ್ನ ಕರೆದಿ ಅವ್ರು ಆರ್ಡ್ರ್ ಕೊಟ್ಟು ಅವರು ಬಂದು ಮಾಡಿಕೊಡೋಕ್ಕೆ ತುಂಬ ಟೈಮ್ ಬೇಕಾಗತ್ತೆ. ಈ ಥರ ಐಕ್ಯಾನಲ್ಲಿ ತಂದುಬಿಟ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ಕಸ್ಟಮರ್ಗೆ ಹಾಟ್ ಆ್ಯಂಡ್ ಕೋಲ್ಡ್ ಬೇಕಂದ್ರು ಅದು ಹಾಟ್ ಆ್ಯಂಡ್ ಕೋಲ್ಡ್ ಹಾಕಿ ಕೊಟ್ಟಿದ್ದೀವಿ. ಅದ್ರಲ್ಲಿ ನೋಡಿ, ಇದು ವಾಶ್ ಬೇಸಿನ್ಗೆ ಈ ಥರ ಕೊಟ್ಟಿರ್ತಾರೆ, ಅದು ಬಾಟಲ್ ಡ್ರಾಪ್ ಟೈಪು. ಇದು ಚೆನ್ನಾಗಿದೆ ಕ್ವಾಲಿಟಿ, ನಿಮಗೆ ಸ್ಮೆಲ್ಲು ಬರೋಲ್ಲ. ಇದಕ್ಕೆ ಬಂದ್ಬಿಟ್ಟು ಔಟ್ಲೈಟು ವಾಲ್ನಲ್ಲಿ ಕೊಟ್ಟಿಲ್ಲ, ಯಾಕಂದರೆ ಅದು ಮೇಂಟೈನ್ ಮಾಡೋದು ಕಷ್ಟ ಅಂದ್ಬಿಟ್ಟು. ಇದು ಸ್ಟ್ರೈಟಾಗಿ ಫ್ಲೋರಿಂಗ್ ಇರೋದ್ರಿಂದ ನಿಮ್ಗೆ ಯಾವಾಗೂ ಬ್ಲಾಕೇಜ್ ಪ್ರಾಬ್ಲಮ್ ಬರೋದೇ ಇಲ್ಲ. ಮೇಂಟೆನೆನ್ಸ್ ಈಸಿ ಅಂದ್ಬಿಟ್ಟು ಫ್ಲೋರಿಂಗ್ನಲ್ಲಿ ಕೊಟ್ಟಿದ್ದೀವಿ. ಇಲ್ಲ ಕಸ್ಟಮರ್ಗೆ ವಾಲ್ನಲ್ಲಿ ಬೇಕಾದ್ರೆ ವಾಲ್ನಲ್ಲಿ ಮಾಡಿಕೊಡ್ತೀವಿ. ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಏನಾದರೂ ಫ್ರೆಂಡ್ ಸರ್ಕಲ್ ರಿಕ್ವೈರ್ಮೆಂಟ್ ಇದ್ದರೆ ವಿಡಿಯೋ ಅವ್ರಿಗೆ ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.